ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗಿನ ಶುಭೋದಯಗಳು. ಅನಿಕಾ ಲಾಗ್ಸ್ ಕನ್ನಡ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ಬೆಳಗ್ಗೆ ಪ್ರತಿದಿನ ಇದು ರೂಢಿ ಮಾಡ್ಕೊಂಡಿರುವಂಥದ್ದು. ಬೆಳಗ್ಗೆನೇ ಬೆಚ್ಚಗಿರೋ ನೀರಿಗೆ ನಿಂಬೆಹಣ್ಣನ್ನ ಹಿಂಡಿ 1 ಗ್ಲಾಸ್ ಅಷ್ಟು ನೀರನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿತೀನಿ. ಇದರಿಂದ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ, ಹಾಗೆ ಕೆಲವೊಬ್ಬರ ನಂಬಿಕೆ ಕೂಡ ಹೌದು. ನನಗಂತೂ ಇದು ಪ್ರಾಕ್ಟೀಸ್ ಆಗಿದೆ. ಕೆಲವರು ಬೇಡ ಒಳ್ಳೆಯದಲ್ಲ ಅಂತಾರೆ, ಬಟ್ ಕೆಲವರು ತುಂಬಾ ಒಳ್ಳೆಯದು ಅಂತಾರೆ. ಬಟ್ ನನಗಂತೂ ಒಳ್ಳೆಯದಾಗಿದೆ. ಹಾಗಾಗಿ ಇವತ್ತು ನನ್ನ ಡೀಪ್ ಕೆಲಸ ಏನಪ್ಪ ಅಂದರೆ ಫ್ರಿಡ್ಜ್ನ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಡೀಪ್ ಕ್ಲೀನಿಂಗು. ಎಷ್ಟೆಲ್ಲ ಕ್ಲೀನ್ ಮಾಡಿದ್ರೂ ಕೂಡ ಅವಾಗವಾಗ ಧೂಳು ಬರುತ್ತೆ. ಮನೆ ಮುಂದೆ ಒಂದು ಮನೆ ಕಟ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಧೂಳು ಬರುತ್ತೆ. ಅದು ಫ್ರಿಡ್ಜ್ ಒಳಗಡೆನೂ ಸೇರ್ಕೋತಾ ಇದೆ ನೋಡಿ, ಮನೆ ಹೊರಗಡೆ ಅಲ್ಲದೆ. ಹಾಗಾಗಿ ನಾನು ಈಗಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲನೂ ಕ್ಲೀನ್ ಮಾಡಿದ್ದೆ. ಮತ್ತೊಂದಷ್ಟು ಧೂಳು ಎಲ್ಲ ಸೇರಿ, ಸೊಪ್ಪು ಆ ಥರ ಎಲ್ಲ ಸೇರಿ ಸಿಕ್ಕಾಪಟ್ಟೆ ಧೂಳಾಗಿದೆ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎಷ್ಟು ಡಸ್ಟ್ ಸೇರಿದೆ ಅಂತ. ಪ್ರತಿಯೊಂದನ್ನು ನೀಟಾಗಿ ಡೀಪ್ ಕ್ಲೀನ್ ಮಾಡ್ದೇನೆ ಅಂತಲೇ ಹೇಳ್ಬೋದು. ಫ್ರಿಡ್ಜ್ ಒಳಗಡೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಎಷ್ಟೆಲ್ಲ ಡಸ್ಟ್ ಇರುತ್ತೆ ಅನ್ನೋದು ನಿಮ್ಗಿಲ್ಲಿ ಗೊತ್ತಾಗ್ತಾ ಇರ್ಬೋದು. ಬೆಳಗ್ಗೆನೇ ಏನಪ್ಪ ಇವರು ತಿಂಡಿ ಮಾಡದೆ ಡೀಪ್ ಕ್ಲೀನಿಂಗ್ ಇಟ್ಕೊಬಿಟ್ಟಿದ್ದಾರೆ ಅಂತ ಇದ್ದೀರಾ? ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಏನಪ್ಪ ಅಂತಂದರೆ, ನಾನಿರೋದು ಒಬ್ಬಳೇ. ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ರು. ತಿಂಡಿ ಮಾಡೋಕ್ಕೂ ಮುಂಚೆ ಇದನ್ನು ಫುಲ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಇದಾದಮೇಲೆ ನಾನು YTಯಲ್ಲಿ ಅಂದರೆ ಯೂಟ್ಯೂಬಲ್ಲಿ ಲೈವ್ ಹೋಗ್ಬೋದು ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಕೆಲಸ ಎಲ್ಲ ಫಿನಿಷ್ ಆದರೆ ಆರಾಮಾಗಿ ಬೇರೆ ಎಲ್ಲ ಕೆಲಸ ಮುಗಿಸ್ಕೋಬೋದಲ್ವಾ, ಹಾಗಾಗಿ. ಇಲ್ಲಿ ನೋಡ್ತಿರ್ಬೋದು ನೀವು, ಫ್ರಿಡ್ಜ್ ಒಳಗಡೆ ಈ ರೀತಿ ಎಲ್ಲ ಡಸ್ಟ್ ಕೂತ್ಕೊಂಡಿರುತ್ತೆ. ಅದನ್ನು ಕೂಡ ನೀಟಾಗಿ ಒಂದು ಬ್ರಷ್ನ ಯೂಸ್ ಮಾಡಿ ಅದರೊಳಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದರೆ ತುಂಬಾ ದಪ್ಪಾಗಿ ಕೂತ್ಕೊಬಿಡುತ್ತೆ ಅಂಟಂಟಾಗಿ. ಒಳಗಡೆ ಎಲ್ಲ ಕ್ಲೀನ್ ಆಯಿತು. ಈ ಸೈಡ್ ಪೌಚ್ ನೋಡ್ತಾ ಇರ್ಬೋದು ನೀವು, ಎಷ್ಟೆಲ್ಲ ಕರಡು ಕಾಯಿ ಈ ಥರ ಎಲ್ಲ ಇದೆ. ನಾನಿದ್ರೆ ಇಷ್ಟೊಂದು ಡಸ್ಟ್ ಆಗೋದಿಲ್ಲ. ನಮ್ಮ ಮನೇಲಿ ನಾನು ಆಗಾಗ ಅಪ್ಪನ ಮನೆಗೆ ಹೋಗ್ತಾ ಇರ್ತೀನಿ. ಅಂದರೆ ಅಪ್ಪ ರೀಸೆಂಟಾಗಿ ತೀರ್ಕೊಂಡಿದ್ದು, ಕೆಲವೊಂದು ಕಾರ್ಯಗಳು ಮಾಡಬೇಕಾಗಿರೋದ್ರಿಂದ ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇವರೊಬ್ಬರೇ ಇರ್ತಾರೆ. ಮನೆಯೆಲ್ಲ ಈ ಥರನೇ ಇರುತ್ತೆ. ಬಂದಾಗೆಲ್ಲ ನಂಗೆ ಕ್ಲೀನಿಂಗ್ ಕೆಲಸನೇ ಜಾಸ್ತಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಇಷ್ಟೆಲ್ಲ ಗಲೀಜಾಗಿರುತ್ತೆ. ಫ್ರಿಡ್ಜಲ್ಲಿ ನಾನು ಈ ರೀತಿ ಶೀಟ್ಸ್ನ ಯೂಸ್ ಮಾಡ್ತೀನಿ. ಇದು ನಿಮಗೆ ಕಿಚನ್ ಆರ್ಗನೈಸಿಂಗಲ್ಲಿ ಬೆಸ್ಟು ಸಿಗೋಂಥದ್ದು. ಫ್ರಿಡ್ಜ್ ಆರ್ಗನೈಸರ್ಸ್ನ ನೀವು ಕ್ಲಿಕ್ ಮಾಡಿದ್ರೆ ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ ಎಲ್ಲ ಕಡೆಯೂ ಸಿಗುತ್ತೆ. ಇದನ್ನು ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದೆ. ಬಿಫೋರ್ ನನ್ನ ಹತ್ರ ಒಂದು ಪಿಂಕ್ ಕಲರ್ ಶೀಟ್ ಇತ್ತು, ಬಟ್ ಆ ಶೀಟು ಯಾಕೋ ಒಂಥರ ನನಗೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ನೋಡೋಣ ಅನಿಸ್ತು. ಹಾಗಾಗಿ ಇದನ್ನು ಆರ್ಡ್ರ್ ಮಾಡಿ ತರಿಸ್ಕೊಂಡೆ. ರೀಸೆಂಟಾಗಿ ತರಿಸ್ಕೊಂಡಿದ್ದು. ಇದು ನೋಡಿ, ತರಕಾರಿನ ತುಂಬೋದಕ್ಕೆ ಅಂತಲೇ ಇರುವಂಥ ಫ್ರಿಡ್ಜ್ ಆರ್ಗನೈಸರ್ ಬಾಕ್ಸಸ್, ಸ್ಟೋರೇಜ್ ಕಂಟೈನರ್ಸು. ಇದರೊಳಗಡೆ ಈ ರೀತಿ ವೈಟ್ದೇನು ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡೋದ್ರಿಂದ ತರಕಾರಿ ಕೊಳೆತರೂ ಕೂಡ ಅಥವಾ ತೇವಾಂಶ ಇದ್ದರೂ ಕೂಡ ಅದರಲ್ಲಿರೋದೆಲ್ಲ ಕೆಳಗಡೆ ಹೋಗಿ ಸ್ಟೋರ್ ಆಗುತ್ತೆ. ಮತ್ತೊಂದು ತರಕಾರಿಗೆ ಯಾವುದೇ ರೀತಿ ಅಂಟಲ್ಲ, ಮತ್ತೊಂದು ತರಕಾರಿ ಹಾಳಾಗೋದಕ್ಕೂ ರೀಸನ್ ಆಗಲ್ಲ. ಹಾಗಾಗಿ ನಾನು ಈ ರೀತಿ ಬಾಕ್ಸ್ನ ಚೂಸ್ ಮಾಡಿಕೊಂಡೆ. ಬಟ್ ಸಿಕ್ಕಾಪಟ್ಟೆ ಸೂಪರಾಗಿದೆ. ನನಗಂತೂ ಒಳ್ಳೆ ಯೂಸ್ಫುಲ್ ಬಾಕ್ಸಸ್ ಇದು. ಇದಕ್ಕೆ ಮುಂಚೆ ನಾನು ಒಂದು 10 ಯೂಸ್ ಮಾಡಿದ್ದೆ. ಬಟ್ ಈಗ ಅದನ್ನೆಲ್ಲ ನಾನು ಮತ್ತೆ ರೀಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ ನಮ್ಮ ಅಮ್ಮ ಮನೆಗೋಸ್ಕರ. ಬಟ್ ಇದೆಲ್ಲ ಓಲ್ಡ್ ಬಾಕ್ಸಸ್ಸೇ. ನೋಡಿ, ಈ ಥರ ಎಲ್ಲ ಆರ್ಗನೈಸ್ ಮಾಡಿಕೊಂಡ್ರೆ ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾನು ಈ ರೀತಿ ಆರ್ಗನೈಸ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ಫ್ರಿಡ್ಜ್ನ ಎಷ್ಟು ನಾವು ಕ್ಲೀನಾಗಿ ಇಟ್ಕೊಂಡ್ರು ಮತ್ತೆ ಅಂಟಾಗ್ತಾ ಇರುತ್ತೆ. ಈ ಬಾಕ್ಸ್ ಅಂತೂ ಐಸ್ ಕ್ರೀಮ್ಸು, ಐಸ್ ಕ್ಯೂಬ್ಸು ಅಂತೆಲ್ಲ ಇಟ್ಕೊಂಡಿರ್ತೀವಿ, ಫುಲ್ ಅಂಟು. ಇಲ್ಲಿ ಮಾತ್ರ ನಾನು ಈ ಥರ ಸಣ್ಣ ಪುಟ್ಟ ಕಾಳುಗಳನ್ನೆಲ್ಲ ಇಟ್ಕೊಂಡಿರ್ತೀನಿ. ತುಂಬ ಇಬ್ಬರೇ ಇರೋದ್ರಿಂದ ತುಂಬ ಕಾಳುಗಳನ್ನ ನಾನು ತರಿಸಲ್ಲ. 1/2 ಕಿಲೋನೇ ನನಗೆ ಮ್ಯಾಕ್ಸಿಮಮ್ಮು. ಹಾಗಾಗಿ ನಾನು ಅಷ್ಟೇ ಯೂಸ್ ಮಾಡ್ತಾ ಇರ್ತೀನಿ. ನೋಡಿ, ಇದು ಕ್ಲೀನ್ ಆದಮೇಲೆ ಈ ಥರ ಇದೆ. ನೋಡ್ತಾ ಇರ್ಬೋದು ನೀವು, ಫ್ರಿಡ್ಜ್ ಯಾವ ರೀತಿ ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಂತ. ಸಿಕ್ಕಾಪಟ್ಟೆ ಕ್ಯೂಟಾಗಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿರೋದ್ರಲ್ಲಿ ಈ ಥರ ಪ್ಯಾಕೆಟ್ಸ್ನ ಯೂಸ್ ಮಾಡ್ತೀನಿ, ಸೊಪ್ಪುಗಳನ್ನ ಯೂಸ್ ಮಾಡೋಕ್ಕೆ. ಬಿಡಿಸ್ಬಿಟ್ಟು ಇದರೊಳಗಡೆ ಹಾಕಿ ಏರ್ ಔಟ್ ಮಾಡಿ ಲಾಕ್ ಮಾಡಿದರೆ ಆಯಿತು. 15 ದಿನಕ್ಕೂ ಜಾಸ್ತಿ ದಿನ ತುಂಬ ಚೆನ್ನಾಗಿ, ತುಂಬ ಫ್ರೆಶ್ ಆಗಿರುತ್ತೆ. ದೊಡ್ಡ ತರಕಾರಿ ಈ ಥರ ಇದ್ದರೆ, ಹೀರೆಕಾಯಿ, ಸೋರೆಕಾಯಿ, ಪಡವಲಕಾಯಿ ಈ ಥರ ದೊಡ್ಡ ತರಕಾರಿಗಳನ್ನ ನಾನು ಅದರಲ್ಲಿ ಸ್ಟೋರ್ ಮಾಡ್ತೀನಿ. ನೈಲ್ ಪಾಲಿಷ್ನೆಲ್ಲ ಕೂಡ ನಾನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತೀನಿ. ಈ ರೀತಿ ಇದೆ ನನ್ನ ಫ್ರಿಡ್ಜ್ ಆರ್ಗನೈಸಿಂಗು. ಸಿಕ್ಕಾಪಟ್ಟೆ ಕ್ಯೂಟಾಗಿದೆ. ನನಗಂತೂ ಇಷ್ಟ ಈ ಥರ ಇಟ್ಕೊಳ್ಳೋಕ್ಕೆಲ್ಲ. ಯಾರೆಲ್ಲ ಯೂಸ್ ಮಾಡ್ತೀರಾ ಆದಷ್ಟು ಈ ರೀತಿ ಆರ್ಗನೈಸರ್ಸ್ನ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಇದಾದಮೇಲೆ ಫ್ರಿಡ್ಜ್ನ ಡೀಪ್ ಕ್ಲೀನಿಂಗಿಂದ ಹೊರಗಡೆ ಬಂದಂಥ ಎಲ್ಲ ಐಟಮ್ಸು ಇಲ್ಲೇ ಇದೆ, ನೋಡ್ತಾ ಇರ್ಬೋದು. ಹಾಗೆ ಅಡುಗೆ ಮಾಡಿದ್ದು ಪಾತ್ರೆಗಳು ಎಲ್ಲ ಹಾಗಾಗೆ ಇದೆ. ನಾನು ಅದನ್ನು ಕೂಡ ಈಗ ಕ್ಲೀನ್ ಮಾಡ್ಕೋಬೇಕು. ಆಫ್ಟರ್ ದ ಕ್ಲೀನ್ 10 ಮಿನಿಟ್ಸ್ ಆಫ್ಟರ್ ಈ ಥರ ಇತ್ತು ಅಡುಗೆ ಮನೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಅಂತ. ನಾನು ಆದಷ್ಟು ಅಡುಗೆ ಮನೇನ ಕ್ಲೀನಾಗಿ ಇಟ್ಕೋತೀನಿ. ಹೆಣ್ಮಕ್ಳು ಪ್ರಪಂಚನೇ ಅಡುಗೆ ಮನೆ. ಈ ಪ್ರಪಂಚನ ಆದಷ್ಟು ದೊಡ್ಡದಾಗಿ ಕಟ್ಕೊಡಿ ಮನೆ ಕಟ್ಕೊಳ್ಳೋರು.
ನೋಡಿ ಎಷ್ಟು ನೀಟಾಗಿದೆ. ಇಟ್ಕೊಳ್ಳೋದಕ್ಕೆ ಬಂದರೆ ಸಾಕು. ಆ್ಯಂಡ್ ನೋಡಿ ಎಲ್ಲ ಕ್ಲೀನ್ ಆದಮೇಲೆ ಅಡುಗೆ ಮಾಡಬೇಕು. ಸೊ ಅಡುಗೆ ಮಾಡೋದಕ್ಕೂ ಮುಂಚೆ ಈ ರೀತಿ ಅಕ್ಕಿ ನೆನೆಸಿಟ್ಟಿದ್ದೆ ನಾಳೆ ದೋಸೆಗೆ ಅಂತ, ಅದನ್ನು ರುಬ್ಕೋಬೇಕು. ಅಡುಗೆ ಮಾಡೋ ರಿಸ್ಕ್ ಇಲ್ಲ ನೋಡಿ. ಈ ಥರ ಸ್ವಲ್ಪ ಸಾಂಬಾರಿತ್ತು, ಹಾಗೆ ಅದಕ್ಕೆ ರೈಸ್ ಮಾಡಿಕೊಂಡು ಕರ್ಡ್ ಜೊತೆ ಊಟ ಮಾಡಿದ್ರಾಯ್ತು ಅಂದ್ಕೊಂಡೆ. ಬೇರೇನೂ ಕೆಲಸ ಇರಲಿಲ್ಲ. ಆದಷ್ಟು ಮಾಡೋಷ್ಟರಲ್ಲಿ ಸಂಜೆನೇ ಆಗೋಯಿತು. ಆ್ಯಂಡ್ ಇವಾಗ ನಾನು ಇದನ್ನು ರುಬ್ಕೋಬೇಕು ಅಂತ ಇದ್ದೀನಿ. ಮನಿ ಪ್ಲ್ಯಾಂಟ್ ನೋಡಿ, ಅಡುಗೆ ಮನೇಲಿ ಈ ಥರ ಪುಟ್ಟ ಪುಟ್ಟದಾಗಿ ಕ್ಯೂಟಾಗಿ ಇಟ್ಕೊಂಡಿರ್ತೀನಿ ನಾನು. ಆ ಗ್ಲಾಸ್ ಬೌಲ್ನಲ್ಲಿ ಎಷ್ಟು ಚೆನ್ನಾಗಿ ರೂಟ್ಸ್ ಬಿಟ್ಟಿದೆ, ನೀವು ಅಬ್ಸರ್ವ್ ಮಾಡಬಹುದು. ಆ್ಯಂಡ್ ಈಗ ನೆನೆಸಿಟ್ಟಿರುವಂಥ ರೈಸನ್ನು ನಾನು ಈ ರೀತಿ ರುಬ್ಕೋತಾ ಇದ್ದೀನಿ. ಮೊದಲು ಉದ್ದಿನಬೇಳೆ ಮೆಂತ್ಯನ ನೀಟಾಗಿ ರುಬ್ಕೋತೀನಿ. ಸೊ ಈ ಥರ ಮಾಡೋದ್ರಿಂದ, ಮೆಂತ್ಯನ ಮಿಕ್ಸ್ ಮಾಡೋದ್ರಿಂದ ನೀಟಾಗಿ ಒಳ್ಳೆ ಸಾಫ್ಟಾಗಿ ಚೆನ್ನಾಗಿ ಉಬ್ಬಿ ಬರುತ್ತೆ ದೋಸೆ ಹಿಟ್ಟು. ಹಾಗಾಗಿ ನೋಡ್ತಾ ಇರ್ಬೋದು, ಈ ರೀತಿ ರುಬ್ಬಿ ರೆಡಿ ಆಯಿತು. ಈ ಹಿಟ್ಟಿಗೆ ನಾನೀಗಲೇ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ರುಬ್ಬೋದಕ್ಕೆ ಜಾಸ್ತಿ ನೀರನ್ನು ಹಾಕಲ್ಲ. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ನಾನು ಇಟ್ಬಿಟ್ಟು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ಆ್ಯಂಡ್ ಬೆಳಿಗ್ಗೆ ಆದಮೇಲೆ ಈ ಥರ ಉಬ್ಬಿ ಬಂದಿದೆ ನೋಡಿ. ಸೊ ಹೀಗಿತ್ತು ನನ್ನ ಒಂದು ದಿನದ ಡೀಪ್ ಕ್ಲೀನಿಂಗ್. ಆ್ಯಂಡ್ ಊಟ ಆಗಿ ಮಲ್ಕೊಂಡ್ವಿ. ಬೆಳಿಗ್ಗೆ ಎದ್ದು ನೋಡಿದ್ರೆ ಈ ಥರ ಇತ್ತು. ಸೊ ಮುಂದಿನ ಲೈವಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.